ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುಹಾಸ್ ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ PGCET ಅಪ್ಲಿಕೇಶನ್ ಹಾಕೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ತುಂಬ ವೀಡಿಯೋಸ್ ನೋಡಿರ್ಬೋದು. PGCETಗೆ ಅಪ್ಲೈ ಮಾಡೋದಕ್ಕೆ ತುಂಬ ಯೂಟ್ಯೂಬರ್ಸ್ ವೀಡಿಯೋಸ್ ಮಾಡಿದ್ದಾರೆ. ಅದರಲ್ಲಿ ಸ್ಕ್ರೀನ್ಶಾಟ್ ಇಟ್ಕೊಂಡು ಯಾವ ರೀತಿ ಅಪ್ಲೈ ಮಾಡೋದು ಅಂತೇಳಿ ನಿಮಗೆ ಹೇಳಿದ್ದಾರೆ. ಬಟ್ ನಾನು ಕೂಡ ಇಲ್ಲಿ PGCETಗೆ ಅಪ್ಲೈ ಮಾಡ್ತಿರೋದ್ರಿಂದ ನಾನು ಯಾವ ರೀತಿ ಅಪ್ಲೈ ಮಾಡಿದ್ದೀನಿ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಿಮಗೂ ಗೊತ್ತಿರ್ಬೋದು, ನೀವು ಕೂಡ PGCETಗೆ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದರೆ ತುಂಬ ಸರ್ವರ್ ಎರರ್ ಇದ್ದಾವೆ ಮತ್ತು ವೆಬ್ಸೈಟಲ್ಲಿ ಗ್ಲಿಚ್ ಕೂಡ ಇದ್ದಾವೆ. ಕೆಲವೊಂದು ಸಲ ಟೇಬಲ್ಸ್, ಇವಾಗ ಡಿಗ್ರಿದು ಮಾರ್ಕ್ಸ್ ಅಪ್ಲೋಡ್ ಮಾಡೋದಕ್ಕೆ ಟೇಬಲ್ಸೇ ಶೋ ಆಗೋದಿಲ್ಲ, ಮತ್ತು RD ನಂಬರ್ ಹಾಕೋದಕ್ಕೆ, ಇನ್ಕಮ್ ಕ್ಯಾಸ್ಟಲ್ಲಿ ಕ್ಯಾಟಗರಿ ಕ್ಲೈಮ್ ಮಾಡೋದಕ್ಕೆ ಅದರಲ್ಲಿ ಕೂಡ ಸ್ವಲ್ಪ ಪ್ರಾಬ್ಲಮ್ ಇದ್ದಾವೆ. ನಾನು ಇದನ್ನು ಯಾವ ರೀತಿ ಸಾಲ್ವ್ ಮಾಡಿ ಅಪ್ಲೈ ಮಾಡ್ತಿದ್ದೀನಿ ಅಂತೇಳಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ಏಪ್ರಿಲ್ 8ಗೆ ಲಾಸ್ಟ್ ಡೇಟ್ ಇದೆ. ಇನ್ನೇನು ಸ್ವಲ್ಪ ದಿನಗಳು ಇದ್ದಾವೆ ಅಪ್ಲೈ ಮಾಡೋದಕ್ಕೆ. ಬಟ್ ಐ ಥಿಂಕ್ ಎಕ್ಸ್ಟೆಂಡ್ ಮಾಡ್ತಾರೆ. ಎಕ್ಸಾಮ್ ಕೂಡ ಎಕ್ಸ್ಟೆಂಡ್ ಆಗ್ಬೋದು. ಯಾಕೆ ಅಂತಂದರೆ UPSC ಎಕ್ಸಾಮ್ ಕೂಡ ಇದೆ. ಬನ್ನಿ, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಯಾವ ರೀತಿ ನಾವು PGCETಗೆ ಅಪ್ಲೈ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ. ನಿಮಗೆ ಸ್ಟಿಲ್ ಏನಾದರೂ ಈ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿ ಕನ್ಫರ್ಮ್ ಇಲ್ಲ ಅಂತಂದರೆ, ಕ್ಲಾರಿಟಿ ಇಲ್ಲ ಅಂತಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು PGCET ಮಾಹಿತಿ ಬುಲೆಟಿನ್ ಅಂತ ಹೇಳ್ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಚೆಕ್ ಮಾಡ್ಬೋದು, ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೀವು ಈ ಪೇಜಿಗೆ ಬಂದಾದಮೇಲೆ ಫಸ್ಟ್ ಸ್ಟೆಪ್ ಮಾಡಬೇಕಾಗಿರುವಂಥದ್ದು ಲಾಗಿನ್ ಆಗಬೇಕು. ನೀವು ಇಲ್ಲಿ ಲಾಗಿನ್ ಆಗೋದಕ್ಕೆ ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಲ್ಲಿ ರಿಜಿಸ್ಟರ್ ಮಾಡೋದಕ್ಕೆ ಪ್ರೊಸೆಸ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ. ಸ್ವಲ್ಪ ಸರ್ವರು ಸ್ಲೋ ಇರುತ್ತೆ. ನೀವು ಏನಾದರೂ ಮಧ್ಯಾಹ್ನ ಎಲ್ಲ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ಲೇಟ್ ನೈಟ್ ಟ್ರೈ ಮಾಡಿ, ಅಥವಾ ಬೆಳಗ್ಗೆನೇ ಬೇಗ ಟ್ರೈ ಮಾಡಿ, ಈಸಿಯಾಗಿ ಆಗುತ್ತೆ. ಇಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ID ಕೊಡ್ತಾರೆ KA ಅವರಿಂದನೇ. ಅದಕ್ಕೋಸ್ಕರ ನೀವು ಈ ಏನೋ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹ್ಯಾವ್ ಯು ಕಂಪ್ಲೀಟೆಡ್ SSLC ಫ್ರಮ್ KSEAB ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಹೇಳ್ಕೊಟ್ಟಿದೆ. ಇಲ್ಲಿ ಹೌದು ಕೊಟ್ಬಿಟ್ಟು ನೀವು ನಿಮ್ಮ 10th ರೋಲ್ ನಂಬರ್ನ ಇಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಆಧಾರ್ ನಂಬರ್ ಬೇಕಾಗುತ್ತೆ. ಆಧಾರ್ನ ವೆರಿಫೈ ಮಾಡಬೇಕಾಗುತ್ತೆ. ಆಧಾರ್ ವೆರಿಫೈ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕಂತಂದರೆ, ನಿಮ್ಮ ಬೇಸಿಕ್ಸ್ ಡೀಟೇಲ್ಸ್ನ ಕೇಳುತ್ತೆ. ಆ ಬೇಸಿಕ್ಸ್ ಡೀಟೇಲ್ಸ್ನ ಅಪ್ಲೋಡ್ ಮಾಡಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು JPGಗೆ ಕನ್ವರ್ಟ್ ಮಾಡಿ, ನೋಡ್ತಾ ಇರ್ಬೋದು ಆನ್ಲೈನಲ್ಲಿ ನೀವು ಇಮೇಜ್ ಟು JPG ಅಂತ ಹೇಳಿ ಟೈಪ್ ಮಾಡಿದ್ರೆ ಈ ಥರ ವೆಬ್ಸೈಟ್ ಬರುತ್ತೆ. ಇದರಲ್ಲಿ ನೀವು ಅಪ್ಲೋಡ್ ಮಾಡಿ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. ಅದನ್ನು ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ಫೋನ್ ನಂಬರು ಮೇಯ್ನು ಕರೆಕ್ಟಾಗಿರೋದು ಕೊಡಿ. ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ಮತ್ತು ನೀವು ಕಾಲೇಜಿಗೆ ಸೇರೋವರೆಗೂ ಕೂಡ ಬೇಕಾಗುತ್ತೆ. ಹಾಗೆ ಇಮೇಲ್ ID, ಒಂದು ಯೂನಿಕ್ ಪಾಸ್ವರ್ಡ್ನ ನೀವು ಕನ್ಫರ್ಮ್ ಮಾಡಬೇಕಾಗುತ್ತೆ. ಅದಾಗಿದ ತಕ್ಷಣ ನಿಮಗೆ ಈ ರೀತಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಹೇಳಿ ಬರುತ್ತೆ. ಇದು ನೋಡ್ತಾ ಇರ್ಬೋದು, ನಾನೇ ಏನೋ ರಿಜಿಸ್ಟರ್ ಮಾಡಿರೋದು. ಇದು ನನ್ನ ಅಪ್ಲಿಕೇಶನ್ ನಂಬರು. ನಾನು ಇಲ್ಲಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಇದು ಎಲ್ಲರೂ ಈಸಿಯಾಗಿ ಮಾಡ್ಬೋದು, ಆದ್ದರಿಂದ ತೋರಿಸ್ತಾ ಇಲ್ಲ ಯಾವ ಥರ ರಿಜಿಸ್ಟರ್ ಆಗೋದು ಅಂತ ಹೇಳಿ. ಇನ್ನು ನಾನು ಡೈರೆಕ್ಟಾಗಿ ಲಾಗಿನ್ ಆಗ್ತೀನಿ. ನೀವು ಒಂದ್ಸಲಿ ರಿಜಿಸ್ಟ್ರೇಷನ್ ಆದಮೇಲೆ ನೀವು ಲಾಗಿನ್ ಆಗಬೇಕಾಗುತ್ತೆ. ಒಂದೊಂದು ಸಾರಿ ನೀವು ಕರೆಕ್ಟಾಗಿರುವಂತಹ ಲಾಗಿನ್ ಡೀಟೇಲ್ಸ್ ಕೊಟ್ಟರು ಕೂಡ ಇನ್ವ್ಯಾಲಿಡ್ ಲಾಗಿನ್ ಡೀಟೇಲ್ಸ್ ಅಂತ ಹೇಳ್ಕೊಡುತ್ತೆ, ಮತ್ತು ಸರ್ವರ್ ಎರರ್ ಕೂಡ ಬರುತ್ತೆ. ಆಗ ನೀವು ಏನು ಮಾಡಬೇಕಂತ ಅಂದರೆ ಇಲ್ಲಿ ರಿಫ್ರೆಶ್ ಮಾಡಬೇಕು. ಒಂದೊಂದ್ಸಲಿ ರಿಫ್ರೆಶ್ ಮಾಡಿದಾಗಲೂ ವರ್ಕ್ ಆಗೋದಿಲ್ಲ. ಆವಾಗ ನೀವು ಇಷ್ಟನ್ನು ರಿಮೂವ್ ಮಾಡಿಬಿಟ್ಟು ಎಂಟರ್ ಕೊಡಿ, ಮತ್ತು ಇನ್ನೊಂದ್ಸಲಿ ಟ್ರೈ ಮಾಡಿ. ನೀವು ಇಲ್ಲಿ ಇಮೇಲ್ಗಾದರೂ OTP ತಗೋಬೋದು, ವಾಟ್ಸಪ್ಗಾದರೂ ಅಥವಾ ಮೊಬೈಲ್ SMS ಇಲ್ಲಿ OTP ಬರುತ್ತೆ. OTP ವೆರಿಫೈ ಮಾಡಬೇಕು. OTP ವೆರಿಫೈ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಆಗುತ್ತೆ. ಫಸ್ಟ್ನೇ ಸ್ಟೆಪ್ ಬಂದೆ ಇಲ್ಲಿ ಕೋರ್ಸ್ ಸೆಲೆಕ್ಷನ್ನು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೀವು MCA MBA ಎರಡಕ್ಕೂ ಅಪ್ಲೈ ಮಾಡಬೇಕಂತಂದರೆ ಎರಡಕ್ಕೂ ಕೂಡ ಅಪ್ಲೈ ಮಾಡ್ಬೋದು. ಆದರೆ ಇಲ್ಲಿ ನಾನು MCAಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಇಲ್ಲಿ ಫಸ್ಟು ನೀವು MCA ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಅಪ್ಲೈ ಅಂತ ಹೇಳಿ ಕೊಡಬೇಕಷ್ಟೆ. ಅದಾಯಿತು. ನೆಕ್ಸ್ಟು ನೀವು
ಏನು ಸೆಲೆಕ್ಟ್ ಮಾಡಬೇಕಂತ ಅಂದರೆ ಎಕ್ಸಾಮ್ ಸೆಂಟರು ಇಲ್ಲಿ ನೋಡ್ತಾ ಇರ್ಬೋದು. ಪ್ರಿಯಾರಿಟಿ ವೈಸು ನಿಮಗೆ ಯಾವುದು ಎಕ್ಸಾಮ್ ಸೆಂಟರ್ ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಾನು ಫಸ್ಟು ತುಮಕೂರು ಕೊಟ್ಟಿದ್ದೀನಿ, ನೆಕ್ಸ್ಟು ಬೆಂಗಳೂರು ಕೊಟ್ಟಿದ್ದೀನಿ. ಅದಾದಮೇಲೆ ನೀವು ಇಲ್ಲಿ ಖಚಿತಪಡಿಸಿ ಅಥವಾ ಸಬ್ಮಿಟ್ ಕೊಟ್ಬಿಟ್ಟು ಇದನ್ನು ನೀವು ಮರಿಬಾರ್ದು. ಯಾಕೆ ಅಂತಂದರೆ ಸಬ್ಮಿಟ್ ಆಗಲ್ಲ, ನೀವು ಮುಂದುವರಿಸಿ ನೆಕ್ಸ್ಟ್ ಪೇಜ್ ಅಂತ ಹೇಳಿ ಕೊಟ್ಬಿಟ್ರೆ ಇಲ್ಲಿ ಸೇವ್ ಆಗಿರೋದಿಲ್ಲ ಈ ಪ್ರೊಸೆಸ್ಸು. ಆದ್ದರಿಂದ ಎಲ್ಲ ಒಂದು ಸ್ಟೆಪ್ಪಲ್ಲೂ ಇದು ನೀವು ಸಬ್ಮಿಟ್ ಕೊಡಲೇಬೇಕು. ಇನ್ನು ಜನರಲ್ ಡೀಟೇಲ್ಸ್ನ ಕೇಳ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ನಿಮ್ಮ ಸ್ಯಾಟ್ಸ್ ನಂಬರ್ ಕೊಟ್ಟಿರ್ತೀರಲ್ಲ ಅದರಿಂದ ಎಲ್ಲ ನಿಮ್ಮ ಜನರಲ್ ಡೀಟೇಲ್ಸ್ ಎಲ್ಲ ಫಿಚ್ ಆಗಿರುತ್ತೆ. ಇಲ್ಲಿ ನೀವು ಸ್ಯಾಟ್ಸ್ ನಂಬರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಯಾಟ್ಸ್ ನಂಬರ್ ಎಲ್ಲಿ ಸಿಗುತ್ತೆ ಅಂತಂದರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ ಸ್ಯಾಟ್ಸ್ ನಂಬರು, ಅದನ್ನು ನೀವು ಇಲ್ಲಿ ಹಾಕಿರ್ಬೋದು. ಇನ್ನು ಎಲ್ಲ ಬೇಸಿಕ್ಸ್ ಡೀಟೇಲ್ಸ್ ನೋಡ್ತಾ ಇರ್ಬೋದು, ಇದನ್ನೆಲ್ಲ ಫಿಲ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ರಿಲಿಜಿಯನ್ನು ಇದೆಲ್ಲ ಮಾತ್ರ ನೀವು ಕೆಲವೊಂದು ಫೀಲ್ಡ್ಸ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇದು ಜನರಲ್ ಆಗಿ ಎಲ್ಲರಿಗೂ ಗೊತ್ತಾಗುತ್ತೆ. ಇದನ್ನು ಕೂಡ ನೀವು ಸೇವ್ ಜನರಲ್ ಡೀಟೇಲ್ಸ್ ಅಂತ ಕೊಟ್ಬಿಟ್ಟು ನೆಕ್ಸ್ಟು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಆಲ್ರೆಡಿ ಎಲ್ಲ ಫಿಲ್ ಮಾಡಿ ಸೇವ್ ಮಾಡಿರೋದ್ರಿಂದ ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಲಿಜಿಬಿಲಿಟಿ ಡೀಟೇಲ್ಸ್ನ ನೋಡೋಣ ಏನೇನು ಕೊಡಬೇಕಾಗುತ್ತೆ ಅಂತ ಹೇಳಿ. ಎಲಿಜಿಬಿಲಿಟಿಲೂ ಕೂಡ ಕೆಲವೊಬ್ಬರಿಗೆ ಪ್ರಾಬ್ಲಮ್ ಬರುತ್ತೆ. ನಾನು ತುಂಬ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, 1ನೇ ತರಗತಿಯಿಂದ ಅಂತಿಮ ವರ್ಷದ ಪದವಿವರೆಗೂ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರುವ ಒಟ್ಟು ವರ್ಷಗಳು ಅಂತ ಹೇಳ್ಕೊಟ್ಟಿದೆ. ನಿಮಗೆ ಗೊತ್ತಿರೋ ಹಾಗೆ 1 to 12 ಅಂದರೆ ಸೆಕೆಂಡ್ PUವರೆಗೂ 12 ಇಯರ್ಸ್ ಆಗುತ್ತೆ. ನೀವು 3 ಇಯರ್ಸ್ ಡಿಗ್ರಿ ಮಾಡ್ತಿದ್ರೆ 15 ಸೆಲೆಕ್ಟ್ ಮಾಡಬೇಕು, ಅಥವಾ 4 ಇಯರ್ಸ್ BTech ಎಲ್ಲ ಮಾಡ್ತಿದ್ರೆ ನೀವು ಇಲ್ಲಿ 16 ಕೊಡಬೇಕಾಗುತ್ತೆ. ಇಲ್ಲಿ ನಾನು 15 ಕೊಟ್ಟಿದ್ದೀನಿ. ಮತ್ತು ನಿಮ್ಮ ಬೋರ್ಡ್ ಯಾವ ಬೋರ್ಡು ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಂದು ಕರ್ನಾಟಕ ಸ್ಟೇಟ್ ಬೋರ್ಡು. ಮತ್ತು 11th ಮತ್ತು 12th ಕೂಡ ಅಥವಾ ಡಿಪ್ಲೊಮೋದು ಕೂಡ ನಂದು ಕರ್ನಾಟಕ ಸ್ಟೇಟ್ ಬೋರ್ಡ್, ಆದ್ದರಿಂದ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ನೀವು 12th ಪಾಸ್ ಆಗಿರುವಂತಹ ಇಯರು, ಮಂತು, ಮತ್ತು 12th ರಿಜಿಸ್ಟರ್ ನಂಬರು, 12th ಎಕ್ಸಾಮ್ ರಿಜಿಸ್ಟರ್ ನಂಬರು, ಮತ್ತು ನೀವು ಯಾವ ಕಾಲೇಜಲ್ಲಿ ಓದಿದ್ದೀರಾ ಅದು ಡೀಟೇಲ್ಸು, ಮತ್ತು ಕರ್ನಾಟಕದಲ್ಲಿ ಓದಿದರೆ ಕರ್ನಾಟಕ ಅಥವಾ ಬೇರೆ ಸ್ಟೇಟಲ್ಲಿ ಓದಿದರೆ ಅದನ್ನು ನೀವು ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಜಿಲ್ಲೆ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ SR ನೋ ಬರುತ್ತೆ. ನಾನು ಇಲ್ಲಿ ಸೇವ್ ಮಾಡಿರೋದ್ರಿಂದ ಇನ್ನೊಂದು ಆಪ್ಷನ್ ತೋರಿಸ್ತಾ ಇಲ್ಲ, ನಾನು ಎಸ್ ಅಂತ ಹೇಳಿ ಸೇವ್ ಮಾಡಿದ್ದೀನಿ. ನಿಮ್ಮ ನೋಡ್ತಾ ಇರ್ಬೋದು, ನಿಮ್ಮ ಅಪ್ಪ ಅಮ್ಮ ಇಬ್ಬರಲ್ಲಿ ಯಾರಾದರೂ 7 ವರ್ಷ ಕರ್ನಾಟಕದಲ್ಲೇ ಓದಿದರೆ ನೀವು ಎಸ್ ಅಂತ ಕೊಡಬೇಕಾಗುತ್ತೆ, ಇಲ್ಲ ಅಂದರೆ ನೋ ಅಂತ ಹೇಳಿ ಕೊಡಬೇಕಾಗುತ್ತೆ. ಅಭ್ಯರ್ಥಿ ಅಥವಾ ಅಭ್ಯರ್ಥಿಯ ಪೋಷಕರು ಕನಿಷ್ಠ 7 ವರ್ಷದ ಕಾಲ ಕರ್ನಾಟಕದಲ್ಲಿ ವಾಸಿಸಿದ್ದಾರೆ ಅಂತ ಹೇಳಿ ಇದೆ. ಆಬ್ವಿಯಸ್ಲಿ ಇದು ಎಸ್ ಆದರೆ ಇದು ಕೂಡ ಎಸ್ ಆಗೇ ಆಗುತ್ತೆ. ಇದನ್ನು ಕೂಡ ಎಸ್ ಕೊಟ್ಟಿದ್ದೀನಿ. ಕನಿಷ್ಠ 7 ವರ್ಷಗಳ ಕಾಲ ಕರ್ನಾಟಕದಲ್ಲಿ ವಾಸಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ನಾನು ಕ್ಯಾಂಡಿಡೇಟ್ ಅಂದರೆ ನಾನೇ ಅಂತೇಳಿ ಕೊಟ್ಟಿದ್ದೀನಿ. ನೀವೇನಾದರೂ ಬೇರೆ ಸ್ಟೇಟಲ್ಲಿ ಓದಿದರೆ ನೀವು ಇಲ್ಲಿ ನಿಮ್ಮ ಫಾದರ್ ಅಥವಾ ಮದರ್ ಯಾರಾದರೂ ಓದಿರ್ತಾರಲ್ಲ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ರಕ್ಷಣಾ ಸೇವೆ ಸೇರುವ ಸಮಯದಲ್ಲಿ ಕರ್ನಾಟಕದ ಸ್ಥಳವನ್ನು ತವರು ಎಂದು ಘೋಷಿಸಿದ ಮಾಜಿ ಸೈನಿಕರ ಪೋಷಕರು ಇದ್ದಾರೆ ಅಂತ ಹೇಳಿ ನೀವು ಇದಿದ್ದರೆ ಎಸ್ ಅಂತ ಕೊಡ್ಬೋದು, ಇಲ್ಲ ಅಂತಂದರೆ ನೋ. ಇನ್ನು ಇದರಲ್ಲಿ ಕೆಲವೊಬ್ಬರಿಗೆ ಡೌಟ್ಸ್ ಬರುತ್ತೆ ಇದೇನು ಅಂತ ಹೇಳಿ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂದಿನ ವರ್ಷದಲ್ಲಿ PGCET ಪರೀಕ್ಷೆಗಳಿಗೆ ಹಾಜರಾಗಿದ್ದೀರಾ ಅಂತ ಹೇಳಿ ಕೊಟ್ಟಿದೆ. ನೀವೇನಾದರೂ ಹೋದ ವರ್ಷ ಕೂಡ ಬರೆದಿದ್ರೆ PGCET ಇಲ್ಲಿ ಎಸ್ ಅಂತ ಕೊಟ್ಟು ಮತ್ತೆ ಆ PGCET ನಂಬರ್ ಕೇಳುತ್ತೆ, ಅಪ್ಲಿಕೇಶನ್ ನಂಬರ್, ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. PGCET ಅಡಿಯಲ್ಲಿ ಸೀಟು ಪಡೆದು ಕಾಲೇಜಿಗೆ ವರದಿ ಮಾಡಿಕೊಂಡಿದ್ದೀರಿ ಅಂತ ಇದ್ದರೆ ನೀವು ವರದಿ ಮಾಡ್ಕೊಂಡಿದ್ರೆ ಎಸ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನಾನು ವರದಿ ಮಾಡ್ಕೊಂಡಿಲ್ಲ, ಎಕ್ಸಾಮ್ ಕೂಡ ಬರೆದಿಲ್ಲ, ಆದ್ದರಿಂದ ನೋ ಅಂತ ಹೇಳಿ ಕೊಟ್ಟಿದ್ದೀನಿ. ಇಲ್ಲಿ ಏನು ಸೆಲೆಕ್ಟ್ ಮಾಡಬೇಕಂತಂದರೆ ನೋಡ್ತಾ ಇರ್ಬೋದು AB ಇದೆಲ್ಲ ಕೊಟ್ಟಿದ್ದಾರೆ. ಇದು ಏನು ಅಂತ ಅಂದರೆ ನೀವು 7 ವರ್ಷ ಕರ್ನಾಟಕದಲ್ಲಿ ಓದಿದಿರೋ ಇಲ್ವೋ ಅಂತ ಹೇಳಿ. ಆದ್ದರಿಂದ ನಾವು ಓದಿದರೆ A ಕೊಡಬೇಕಾಗುತ್ತೆ. ಓದಿಲ್ಲ ನಿಮ್ಮ ಪೇರೆಂಟ್ಸು ಕರ್ನಾಟಕದಲ್ಲಿ ಇದ್ದರು ಅಂತಂದರೆ Bನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು MBA MCAಗೆ ಆಗ್ತಿರೋದ್ರಿಂದ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸೇವ್ ಕೊಡಬೇಕು. ಸೇವ್ ಕೊಟ್ಟು ನಾನು ಇಲ್ಲಿ ನೆಕ್ಸ್ಟ್ ಕೊಡ್ತಾ ಇದ್ದೀನಿ.
ಇದು ಕೂಡ ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಜನಕ್ಕೆ ಇದರಲ್ಲೂ ಕೂಡ ತುಂಬ ಕನ್ಫ್ಯೂಷನ್ ಆಗುತ್ತೆ. ಇದು ನೀವೇನಾದರೂ ಸ್ಯಾಟ್ಸ್ ನಂಬರು ಫಸ್ಟಿಗೆ ನೀವು ರಿಜಿಸ್ಟರ್ ಆಗಬೇಕಾದ್ರೆ ಕೊಟ್ಟಿರ್ತೀರ ಅಂತ ಹೇಳೋದನ್ನಲ್ಲ, ಅದರಲ್ಲಿ ಕೊಟ್ಟಿದ್ರೆ ಇದು ಫಿಚ್ ಆಗಿಬಿಟ್ಟಿರುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲೆಲ್ಲಿ ಓದಿರ್ತೀರ ಅಂತ ಹೇಳಿ. ಕೆಲವೊಂದನ್ನು ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನನ್ನ ಒಂದು ಕೇಸಲ್ಲಿ ಏನಾಯ್ತು ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೀವು ನಂದು ಫಸ್ಟಿಂದ 12th ಫಿಚ್ ಆಗಿಬಿಟ್ಟಿತ್ತು. ಆದರೆ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ 3rd ಸ್ಟ್ಯಾಂಡರ್ಡ್ವರೆಗೂ ಬೇರೆ ಸ್ಕೂಲಲ್ಲಿ ಓದಿದ್ದು ಮತ್ತು 4th ಬೇರೆ ಸ್ಕೂಲಲ್ಲಿ. ಆದ್ದರಿಂದ ನಾನು ಫಸ್ಟ್ ಸ್ಟ್ಯಾಂಡರ್ಡ್, 2nd ಸ್ಟ್ಯಾಂಡರ್ಡ್, 3rd ಸ್ಟ್ಯಾಂಡರ್ಡ್ ಮಾತ್ರ ಚೇಂಜ್ ಮಾಡಬೇಕಿತ್ತು. ಅದನ್ನು ಮಾತ್ರ ಚೇಂಜ್ ಮಾಡಿದೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಾನು ಆಲ್ರೆಡಿ ಇದನ್ನು ನೀವು ನೋಡ್ತಾ ಇರ್ಬೋದು, ಫುಲ್ಲು ಇಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ತೋರಿಸ್ತಾ ಇಲ್ಲ ಅಷ್ಟೇ. ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ತೋರಿಸುತ್ತೆ. ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಯಾವಾಗ ಕಂಪ್ಲೀಟ್ ಮಾಡಿದ್ರಿ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿಬಿಟ್ಟು ಸ್ಟಾರ್ಟ್ ಇಯರು ಮತ್ತು ಬೋರ್ಡು ಯಾವ ಬೋರ್ಡ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕು. ಎಜುಕೇಷನ್ ಡಿಸ್ಟಿಕ್ ಯಾವ ಡಿಸ್ಟಿಕ್ ಅಂತ ಹೇಳಿ ಮತ್ತು ಸ್ಕೂಲ್ ನೇಮು. ಇದು ಕೂಡ ಕೆಲವೊಬ್ಬರಿಗೆ ನಾನು ನಿಮಗೆ ತೋರಿಸ್ತೀನಿ, ಒಂದು ನಿಮಿಷ. ಕೆಲವೊಬ್ಬರಿಗೆ ಅವರ ಸ್ಕೂಲು ಇಲ್ಲಿ ಸರ್ಚ್ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಸರ್ಚ್ ಮಾಡಿದ್ರು ಇದರಲ್ಲಿ ತೋರಿಸೋದಿಲ್ಲ. ಆವಾಗ ಏನು ಮಾಡಬೇಕಂತ ಅಂದರೆ ನೀವು ಅದರ್ಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದರ್ಸ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಎಂಟರ್ ಸ್ಕೂಲ್ ನೇಮ್ ವಿತ್ ಅಡ್ರೆಸ್ ಅಂತ ಹೇಳ್ಕೊಡ್ತಿದೆ. ನಿಮ್ಮ ಸ್ಕೂಲ್ ನೇಮು ವಿತ್ ಅಡ್ರೆಸ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ಅಪ್ಲೋಡ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳಿ ಕೇಳ್ತಿದೆ. ಇದು ಕೂಡ ತುಂಬ ಜನಕ್ಕೆ ನಮ್ಮದು ಸ್ಟಡಿ ಸರ್ಟಿಫಿಕೇಟ್ ಇಲ್ಲ, ನಾವು 2-3 ಸ್ಕೂಲಲ್ಲಿ ಓದಿದ್ವಿ, ಅದೆಲ್ಲ ಬರೆಸ್ಕೊಂಬರ್ಬೇಕಾ, ಇದೆಲ್ಲ ಡೌಟ್ಸ್ ಇದ್ದಾವೆ. ಇಲ್ಲಿ ಇವ್ರು ಕೇಳಿರೋದು 7 years ನೀವು ಕರ್ನಾಟಕದಲ್ಲಿ ಓದಿದ್ದೀರಾ ಅಂತೇಳಿ ಅವ್ರಿಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿರೋದು. ನೀವು 7 years ಒಂದೇ ಸ್ಕೂಲಲ್ಲಿ ಓದಿದರೆ ಏನು ಪ್ರಾಬ್ಲಮ್ ಇಲ್ಲ. ಆ ಸ್ಟಡಿ ಸರ್ಟಿಫಿಕೇಟ್ನ ಬರ್ಸ್ಕೊಬಂದು BEO ಆಫೀಸಲ್ಲಿ ಅವರ ಸೈನು ಬೇಕಾಗುತ್ತೆ. ಅದನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡ್ತಾ ಹೋಗ್ತೀರಾ ಒಂದೊಂದಕ್ಕೂ. ಇದೇ ರೀತಿ ಪ್ರೊಸೆಸ್ನ ಫಸ್ಟ್ ಸ್ಟ್ಯಾಂಡರ್ಡಿಗೆ, 2nd ಸ್ಟ್ಯಾಂಡರ್ಡಿಗೆ ಅದೇ ಪ್ರೊಸೆಸ್ನ ರಿಪೀಟ್ ಮಾಡಬೇಕು. ಅದೇ ರೀತಿ ಎಲ್ಲದಕ್ಕೂ ರಿಪೀಟ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನೀವು ಆ ಫೈಲ್ನ ಅಪ್ಲೋಡ್ ಮಾಡ್ತೀರಾ. ಇಲ್ಲಿ ನೋಡ್ತಾ ಇರ್ಬೋದು ನಂದು ಸ್ಟಡಿ ಸರ್ಟಿಫಿಕೇಟು ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ಅಪ್ಲೋಡ್ ಮಾಡ್ತೀರಾ. ಇಲ್ಲ ಅಂತಂದರೆ ಏನು ಮಾಡಬೇಕು, ನನ್ನ ಹತ್ರ ಇಲ್ಲವೇ ಇಲ್ಲ, ಆಗೋದೇ ಇಲ್ಲ ಅಂತ ಅಂದರೆ ನೀವು ಇದನ್ನು ಖಾಲಿ ಬಿಡ್ಬೋದು. ಯಾಕೆ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸ್ಟಾರ್ ಮಾರ್ಕ್ ಇರೋದು ಮ್ಯಾಂಡಿಟರಿ. ಇದಕ್ಕೇನು ಸ್ಟಾರ್ ಮಾರ್ಕ್ ಇಲ್ಲ, ಆದ್ದರಿಂದ ನೀವು ಬಿಡ್ಬೋದು. ಆದರೆ ಅಪ್ಲೋಡ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ ನನ್ನ ಪ್ರಕಾರ. ಇನ್ನು ಇದಿಷ್ಟು ನೀವು ಫಿಲ್ ಆದಮೇಲೆ ಇಲ್ಲಿ ನಿಮಗೆ ನೆಕ್ಸ್ಟ್ ಬಟನ್ ತೋರಿಸೋದೇ ಇಲ್ಲ. ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಟೋಟಲ್ ನಂಬರ್ ಆಫ್ ಸ್ಟಡಿಡ್ ಇಯರ್ಸ್ ಈಸ್ 15 ಅಂತ ಹೇಳಿ ತೋರಿಸ್ತಾ ಇದೆ. ನೀವು ಅಲ್ಲಿ ಎಲಿಜಿಬಿಲಿಟಿ ಹತ್ರ ನೀವು ಎಷ್ಟು ವರ್ಷ ಅಂತ ಹೇಳಿ ಕೊಟ್ಟಿದ್ದೀರಾ, 15 years ಅಂತ ಹೇಳಿ ಕೊಟ್ಟಿದ್ದೀರಾ. ನೀವು ಇಲ್ಲಿ 15 yearsದು ಸ್ಟಡಿದು ನಿಮ್ಮ ಸ್ಕೂಲ್ ಡೀಟೇಲ್ಸ್ನ ಹಾಕಿದ್ರೆ ಮಾತ್ರ ನೆಕ್ಸ್ಟ್ ಬಟನ್ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ನೀವು 15 years ಹಾಕಿದರೆ 15 yearsದು ಇಲ್ಲಿ ಫಿಲ್ ಮಾಡಬೇಕು, 16 years ಹಾಕಿದರೆ 16 yearsದು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇನ್ನು ಇದಿಷ್ಟಾದಮೇಲೆ ರಿಸರ್ವೇಷನ್ಗೆ ಹೋಗೋಣ. ನೆಕ್ಸ್ಟ್ ಸ್ಟೆಪ್ಪು ನೋಡ್ತಾ ಇರ್ಬೋದು ರಿಸರ್ವೇಷನು. ಇದರಲ್ಲೂ ಕೂಡ ತುಂಬ ಜನಕ್ಕೆ ಡೌಟ್ ಇದೆ. ಈಗ ರಿಸರ್ವೇಷನ್ಗೆ ನಾವು RD ನಂಬರ್ ಹಾಕಬೇಕು, ಇನ್ಕಮ್ ಕ್ಯಾಸ್ಟ್ ಅಲ್ಲಿರುವಂತಹ RD ನಂಬರು. ಕೆಲವೊಬ್ಬರಿಗೆ ಏನು ಡೌಟ್ ಅಂತಂದರೆ ಇನ್ನು 15 daysಗೆ ನಂದು ಇನ್ಕಮ್ ಕ್ಯಾಸ್ಟು ಎಕ್ಸ್ಪೈರ್ ಆಗ್ತಾಯಿದೆ, ನಾನು ಹಾಕ್ಬೋದು ಅಂತೇಳಿ ಎಲ್ಲ ಡೌಟ್ ಇರುತ್ತೆ. ನೀವು ಇನ್ನು 15 days 10 daysಗಿದ್ದರೆ ನೀವು ಹಾಕ್ಬೋದು. ಎಕ್ಸ್ಪೈರ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ಹಾಕೋದಕ್ಕಾಗೋದಿಲ್ಲ. ಯಾಕೆ ಅಂತ ಅಂದರೆ ಎಕ್ಸ್ಪೈರ್ ಆಗಿದ್ದರೆ ಇಲ್ಲಿ ಇದು ಫಿಚ್ಚೇ ಮಾಡೋಲ್ಲ, ಇದರಲ್ಲಿ ತಗೊಳೋದೇ ಇಲ್ಲ. ನೀವು ಏನಾದರೂ ಜನರಲ್ ಮೆರಿಟಲ್ಲಿ ಕ್ಲೈಮ್ ಮಾಡಬೇಕಂತ ಅಂದರೆ ಇದನ್ನು ಸೆಲೆಕ್ಟ್ ಮಾಡಿ ನೀವು ಸೇವ್ ಕೊಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ಆದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಐ ವಾಂಟ್ ಟು ಕ್ಲೈಮ್ ಕ್ಯಾಟಗರಿ ಅಂಡರ್ SC ST Cat 1 2A 2B 3A 3B. ನಂದು ಇಲ್ಲಿ 3B ಬರುತ್ತೆ, ನಾನು ಇದನ್ನು ಕ್ಲೈಮ್ ಮಾಡಿದ್ದೀನಿ. ಇಲ್ಲಿ ನೀವೇನು ಮಾಡಬೇಕಂತಂದರೆ ಇಲ್ಲಿ ನಿಮ್ಮ RD ನಂಬರ್ನ ಹಾಕಬೇಕು. ನಾನಿಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ನಾನು ಹಾಕಿ ಆಗಿದೆ. ಇಲ್ಲಿ ನಿಮ್ಮ RD ನಂಬರ್ನ ಹಾಕ್ಬಿಟ್ಟು ಇಲ್ಲಿ ಚೆಕ್ RD ನಂಬರ್ ಅಂತ ಹೇಳ್ಕೊಡುತ್ತೆ. ನಿಮ್ಮದು ಈ ಕ್ಯಾಟಗರಿ ಕ್ಲೈಮ್ ಆಗುತ್ತೆ ಅಂತ ಅನ್ನೋದಾದರೆ ಇದು ಕ್ಲೈಮ್ ಆಗಿಬಿಟ್ಟು ಈ ರೀತಿ ಡೀಟೇಲ್ಸು ಇಲ್ಲಿ ನಾನು ತೋರಿಸ್ತಾ ಇದೆಯಲ್ಲ ಈ ರೀತಿ ಬರುತ್ತೆ. ಈ ರೀತಿ ಬಂತು ಅಂತಂದರೆ ನೀವು ಇದರಲ್ಲಿ ಕ್ಯಾಟಗರಿ ಯಾವುದಾದ್ರೂ ಕ್ಲೈಮ್ ಮಾಡಿದ್ದೀರಾ ಅಂತ ಹೇಳಿ. ಇನ್ನು ಫ್ಯಾಮಿಲಿ ಇನ್ಕಮ್ ರಿಸರ್ವೇಷನ್ ಅಂತೇಳಿ ಕೊಟ್ಟಿದ್ದಾರೆ. ಇದು ಕೂಡ ನನಗೂ ಕೂಡ ಬರ್ತಾ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಇನ್ಕಮ್ಮು ಇಷ್ಟಿದೆ, 8 ಲಕ್ಷಕ್ಕಿಂತ ಕಮ್ಮಿ ಇದೆ. ಆದರೆ ಇಲ್ಲಿ ಇದನ್ನು ಕ್ಲೈಮ್ ಮಾಡೋದಕ್ಕೆ ಬರ್ತಾ ಇಲ್ಲ, ಇಲ್ಲಿ ಎರರ್ ತೋರಿಸುತ್ತೆ.
ನೋಡ್ತಾ ಇರ್ಬೋದು, ಎಲ್ಲರಿಗೂ ಇದು ಪ್ರಾಬ್ಲಮ್ ಬರ್ತಾ ಇದೆ. ಇದು ಒಂದು ಸಾಲ್ವ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ, ಸಾಲ್ವ್ ಆಗಿಲ್ಲ ಅಂತಂದರೆ ನೀವು ಇದೆಲ್ಲ ಫಿಲ್ ಮಾಡಿ ನೀವು ಪೇಮೆಂಟ್ ಮಾಡ್ದಂಗೆ ನಿಲ್ಲಿಸಿರ್ಬೋದು. ಲಾಸ್ಟಿಗೆ ನೀವು ಇದನ್ನು ಒಂದ್ಸಲಿ ರೀಚೆಕ್ ಮಾಡಿಬಿಟ್ಟು ಇದು ಕ್ಲೈಮ್ ಆಗ್ತಾಯಿತ್ತೋ ಇಲ್ವೋ ಅಂತ ಹೇಳಿ ನೀವು ಪೇಮೆಂಟ್ನ ಮಾಡ್ಬೋದು. ಇನ್ನು ನೀವು ಇಲ್ಲಿ ಕಲ್ಯಾಣ ಕರ್ನಾಟಕ ಮೀಸಲಾತಿಗೆ ಅರ್ಜಿ ಸಲ್ಲಿಸಿದ್ದೀರಿ ಅಂತ ಹೇಳಿ ಕೊಟ್ಟಿದೆ. ನೀವು ಕಲ್ಯಾಣ ಕರ್ನಾಟಕದವರಾದರೆ ಇದರಲ್ಲಿ ರಿಸರ್ವೇಷನ್ ತಗೋಬೇಕಂತ ಅಂದರೆ ನೀವು ಹೌದು ಕೊಟ್ಬಿಟ್ಟು ಇಲ್ಲಿ ಡಾಕ್ಯುಮೆಂಟ್ಸ್ ಕೇಳುತ್ತೆ, ಅದನ್ನು ಅಪ್ಲೋಡ್ ಮಾಡಿ ನೀವು ಇಲ್ಲಿ ತಗೋಬೋದು. ಇಲ್ಲಿ ನಾನು ಕಲ್ಯಾಣ ಕರ್ನಾಟಕ ಅಲ್ಲ, ಆದ್ದರಿಂದ ಇಲ್ಲ ಅಂತ ಕೊಟ್ಬಿಟ್ಟು ಇಲ್ಲಿ ಇದನ್ನು ಕೂಡ ಮರೆಯೋಂಗಿಲ್ಲ. ಐ ವಿಲ್ ನಾಟ್ ಕ್ಲೈಮ್ HK ಅಂತ ಹೇಳಿದೆಯಲ್ಲ, ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆಗ ಇದು ಸೇವ್ ಆಗುತ್ತೆ. ಮತ್ತು ಇದೆಲ್ಲ ಟಿಕ್ ಆಗಿರಬೇಕು. ಇದೆಲ್ಲ ಟಿಕ್ ಆದಮೇಲೆ ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಅಂತ ಹೇಳಿ ಕೊಟ್ಟು ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕಾಗುತ್ತೆ. ಇನ್ನು ಸ್ಪೆಷಲ್ ಕ್ಯಾಟಗರಿ ಅಂತ ಹೇಳಿದೆ. ಏನಾದರೂ ಸ್ಪೆಷಲ್ ಕ್ಯಾಟಗರಿ ಅವರು ಇದ್ದರೆ ಇದನ್ನು ಫಿಲ್ ಮಾಡಬೇಕಾಗುತ್ತೆ. ಎಕ್ಸ್ ಡಿಫೆನ್ಸು ಇದೆಲ್ಲ ಇರುತ್ತಲ್ಲ ಸ್ಪೆಷಲ್ ಕ್ಯಾಟಗರಿ. ಇಲ್ಲಿ ನಂದು ಯಾವುದೂ ಇಲ್ಲ, ಆದ್ದರಿಂದ ನಾನು ನೆಕ್ಸ್ಟ್ ಕೊಡ್ತಾಯಿದ್ದೀನಿ. ಇಲ್ಲಿ ಏನೂ ಫಿಲ್ ಮಾಡ್ತಾಯಿಲ್ಲ. ಅಡ್ಮಿಷನ್ ಪ್ರಿಫರೆನ್ಸಿಗೆ ಬಂದರೆ ಇಲ್ಲಿ ನೀವು ಪಾರ್ಟ್ ಟೈಮಾಗಿ MCA ಮಾಡಬೇಕು ಅಥವಾ MBA ಮಾಡಬೇಕು ಅಂದ್ಕೊಂಡಿದ್ರೆ, ಫುಲ್ ಟೈಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಫುಲ್ ಟೈಮ್ ಅಂತ ಹೇಳ್ಕೊಟ್ಟಿದ್ದೀನಿ. ವಿಲ್ಲಿಂಗ್ ಟು ಟೇಕ್ ಅಡ್ಮಿಷನ್ ಇನ್ ಸ್ಪಾನ್ಸರ್ಡ್ ಕೋಟಾ ಅಂತ ಹೇಳ್ಕೊಟ್ಟಿದೆ. ನೀವೇನಾದರೂ ಸ್ಪೋರ್ಟ್ಸಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡಿ ಅವರೇನಾದರೂ ಸ್ಪಾನ್ಸರ್ ಮಾಡ್ತಿದ್ರೆ ಅಥವಾ ಬೇರೆ ಬೇರೆ ಸಂಸ್ಥೆಗಳು ಏನಾದರೂ ನಿಮಗೆ ಸ್ಪಾನ್ಸರ್ ಮಾಡಿ ಓದಿಸ್ತಿದ್ರೆ ನೀವು ಎಸ್ ಅಂತ ಕೊಡ್ಬೋದು. ಇಲ್ಲಿ ನಾನು ನೋ ಅಂತ ಹೇಳಿ ಕೊಟ್ಟಿದ್ದೀನಿ. ಇದನ್ನು ಕೂಡ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೇಳಿ ಕೊಡ್ತೀರಾ. ಇದರಲ್ಲೂ ಕೂಡ ತುಂಬ ಜನಕ್ಕೆ ಡೌಟ್ ಇದೆ. ಇದರಲ್ಲೂ ಕೂಡ ನನಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು ಈ ಒಂದು ಸ್ಟೆಪ್ಪಲ್ಲೇ, ಡಿಗ್ರಿ ಮಾರ್ಕ್ಸಲ್ಲಿ. ಇಲ್ಲಿ ನೀವು ಸ್ಟಡಿ ಮ್ಯಾಥಮೆಟಿಕ್ಸ್ ಇನ್ 10+2 ನೀವು 12th ಏನಾದರೂ ಮ್ಯಾಥ್ಸ್ ಓದಿದರೆ ಎಸ್ ಅಂತ ಕೊಡಿ. ಸೈನ್ಸ್ ಸ್ಟೂಡೆಂಟ್ಸ್ಗೆ ಎಸ್ ಅಂತ ಇರುತ್ತೆ, ಕಾಮರ್ಸ್ ಅವರು ನೋ ಅಂತ ಕೊಡ್ಬೋದು. ಇಲ್ಲಿ ಕ್ವಾಲಿಫಿಕೇಷನ್ 3 years ಡಿಗ್ರಿ, ಇದು ಆಟೋಮೆಟಿಕ್ಕಾಗಿ ಫಿಚ್ ಆಗಿರುತ್ತೆ. ಇನ್ನು ನಿಮ್ಮ ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ ಕೊಡಬೇಕು, UCMS ನಂಬರು. ನೀವು ಡಿಗ್ರಿ ಯಾವಾಗ ಪಾಸ್ ಆಗ್ತಾ ಇದ್ದೀರಾ ಅಂತ ಹೇಳಿ ಕೊಡಬೇಕಾಗುತ್ತೆ. ಮತ್ತು ನೀವು ಇಲ್ಲಿ ಡಿಗ್ರಿ ಬ್ರ್ಯಾಂಚ್ನ ಸೆಲೆಕ್ಟ್ ಮಾಡಬೇಕು. ಯಾವ ಬ್ರ್ಯಾಂಚು, BAನ, BBAನ, BBM, BCAನ, BCom ಅಂತ ಹೇಳಿ. ಅದಾದಮೇಲೆ ನಿಮ್ಮ ಕಾಲೇಜ್ ನೇಮ್ ಕೊಡ್ತೀರಾ, ಕಾಲೇಜ್ ಅಡ್ರೆಸ್ ಕೊಡ್ತೀರಾ, ಯೂನಿವರ್ಸಿಟಿ ಮತ್ತು ಡಿಗ್ರಿ ಸ್ಟೇಟು, ಡಿಗ್ರಿ ಡಿಸ್ಟಿಕ್ಕು, ಡಿಗ್ರಿ ತಾಲೂಕು. ನೀವು ಲ್ಯಾಟರಲ್ ಎಂಟ್ರಿ ಆಗಿದ್ದರೆ ಎಸ್ ಅಂತ ಕೊಡ್ಬೋದು. ಲ್ಯಾಟರಲ್ ಎಂಟ್ರಿ ಆಗಿಲ್ಲ ಅಂದರೆ ನೋ ಅಂತ ಕೊಟ್ಟು ನೀವು ಸೇವ್ ಡಿಗ್ರಿ ಡೀಟೇಲ್ಸ್ನ ಕೊಡ್ತೀರಾ. ಇದಿಷ್ಟು ಎಲ್ಲರಿಗೂ ಮಾಡೋದು ಗೊತ್ತಾಗುತ್ತೆ. ಆದರೆ ಏನಾಗುತ್ತೆ ಅಂತಂದರೆ ಇಲ್ಲಿ ನೀವು BCA ಸೆಲೆಕ್ಟ್ ಮಾಡಿರ್ತೀರ, ಸೇವ್ ಕೊಡ್ತೀರಾ, ಇದೆಲ್ಲ ಡೀಟೇಲ್ಸು. ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಟೇಬಲ್ಸ್ ಏನು ತೋರಿಸ್ತಾ ಇದೆ ಇಯರು ಮತ್ತು ಇಲ್ಲೆಲ್ಲ ಫಿಲ್ ಮಾಡೋದಕ್ಕೆ ಇದೇ ತೋರಿಸೋಲ್ಲ. ಆವಾಗ ಏನು ಮಾಡಬೇಕು ಅಂತ ಅಂದರೆ ಸಿಂಪಲ್ಲು, ನೀವು ನೋಡ್ತಾ ಇದ್ದೀರಾ BCA ಕೊಟ್ಟಿದ್ದೀರಾ, ನಿಮಗೆ ಇಲ್ಲಿ ಬರ್ತಾ ಇಲ್ಲ. ಆವಾಗ ನೀವೇನು ಮಾಡ್ತೀರಾ, BCom ಕೊಡಿ. BCom ಕೊಟ್ಬಿಟ್ಟು ಇದನ್ನು ಫಸ್ಟು ಸೇವ್ ಮಾಡಿ. ಸೇವ್ ಮಾಡಾದಮೇಲೆ ಇಲ್ಲಿ ನೀವು ಕೆಳಗೆ ಬಂದರೆ ಇನ್ನೊಂದು ಕೋರ್ಸ್ ಕೊಟ್ಟಾಗ ನಿಮಗೆ ಟೇಬಲ್ಸ್ ಬಂದೇ ಬರುತ್ತೆ. ನಾನು ಇದನ್ನು ಚೆಕ್ ಮಾಡಿದ್ದೀನಿ, ಟೇಬಲ್ಸ್ ಬರುತ್ತೆ. ಆವಾಗ ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ಫಿಲ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀರಾ, ನಿಮ್ಮದೇ ಕೋರ್ಸ್ನ ಮತ್ತೆ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸೇವ್ ಕೊಡಿ. ಮತ್ತು ನಿಮ್ಮ ಏನು ಡಿಗ್ರಿದು ಮಾರ್ಕ್ಸ್ ಎಲ್ಲ ಇರುತ್ತೆ ಅದು ಕೂಡ ಸೇವ್ ಆಗಿರುತ್ತೆ. ಇಲ್ಲಿ ಏನು ಮಾಡಬೇಕಂತಂದರೆ ಫಸ್ಟ್ ಇಯರ್ಗೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ದು ಟೋಟಲ್ ಮಾರ್ಕ್ಸ್ ಹಾಕ್ಬಿಟ್ಟು ಮತ್ತು ನಿಮ್ಮ ಒಬ್ಟೈನ್ಡ್ ಮಾರ್ಕ್ಸ್ ಹಾಕಿ ಸೇವ್ ಕೊಡಬೇಕು. ಇಲ್ಲಿ ಸೆಕೆಂಡ್ ಇಯರ್ಗೂ ಸೇಮು. ಇಲ್ಲಿ ಥರ್ಡ್ ಇಯರ್ಗೆ ಏನು ಅಂತಂದರೆ ಈಗ ನೀವು 5th ಸೆಮ್ಮು ಓದ್ತಾ ಇದ್ದೀರಾ, 5th ಸೆಮ್ ಓದಿ 6th ಸೆಮ್ ಓದ್ತಾ ಇದ್ದೀರಾ. ಇವಾಗ 4th ಸೆಮ್ ಆಗೈತೆ, 5th ಸೆಮ್ದು ರಿಸಲ್ಟ್ ಬಂದೈತೆ. ಇಲ್ಲಿ ನೋಡ್ತಾ ಇರ್ಬೋದು 5th ಸೆಮ್ದು ರಿಸಲ್ಟ್ನ ನಾನಿಲ್ಲಿ ಎಂಟರ್ ಮಾಡಿದ್ದೀನಿ. ಆದರೆ 6th ಸೆಮ್ದು ರಿಸಲ್ಟ್ ಬಂದಿಲ್ಲ, ಅದನ್ನೇನು ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಟೋಟಲ್ ಮಾರ್ಕ್ಸು 1 ಸೆಮ್ಮಿಂದ ಹಾಕ್ಬಿಟ್ಟು 5th ಸೆಮ್ದು 6th ಸೆಮ್ದು ಏನು ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ನೀವು ಇನ್ನೊಂದು ಡೌಟು ಬರ್ಬೋದು, ಏನು ಅಂತಂದರೆ ಇವಾಗ ನಿಮಗೆ 4th ಸೆಮ್ಮಲ್ಲಿ ಏನಾದರೂ ಬ್ಯಾಕ್ ಆಗಿರುತ್ತೆ. ಆವಾಗ ನೀವು ಏನು ಮಾಡಬೇಕಂತ ಅಂದರೆ ಇಲ್ಲಿ ರಿಸಲ್ಟ್ ಅವೈಟೆಡ್ ಅಂತ ಹೇಳಿ ಇದೆ, ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಏನಾದರೂ ಬ್ಯಾಕ್ ಆಗಿದೆ ಅಂತ ಅಂದರೆ ನೀವು ಇನ್ನೂ ಗೇಟ್ಗೆ ಕ್ವಾಲಿಫೈ ಆಗಿದ್ದರೆ ಇದನ್ನು ಎಸ್ ಕೊಟ್ಬಿಟ್ಟು ಅದು ನಂಬರ್ ಇರುತ್ತೆ, ಅದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಮತ್ತು ಗೇಟ್ದು ಅದು ಮಾರ್ಕ್ಶೀಟ್ ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ.
ಇಲ್ಲಿ ನಾನು ಗೇಟ್ಗೆ ಏನು ಕ್ವಾಲಿಫೈ ಆಗಿಲ್ಲದೆ ಇರೋದ್ರಿಂದ ಇಲ್ಲಿ ಡಿಗ್ರಿ ಸ್ಕೋರ್ ಕಾರ್ಡ್ನ ಕೇಳ್ತಾ ಇದೆ. PDF ಮಾಡಬೇಕಾಗುತ್ತೆ. ನಿಮ್ಮ ಏನು ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್ಮು, ಫಿಫ್ತ್ ಸೆಮ್ದು, ಸಿಕ್ಸ್ ಸೆಮ್ದು ಇನ್ನೂ ರಿಸಲ್ಟ್ ಬಂದಿಲ್ಲ, ಅದೇನು ಬೇಕಾಗೋದಿಲ್ಲ. ಇದನ್ನು ನೀವು ಒಂದು PDF ಮಾಡಿಬಿಟ್ಟು, ಇದು 1 MB ಒಳಗಡೆ ಇರಬೇಕು ಈ PDF ಕೂಡ. ಅಷ್ಟನ್ನ ಮಾಡಿಬಿಟ್ಟು ನೀವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಡಿಜಿಲಾಕರಲ್ಲಿ ನಿಮ್ಮ ಫೋರ್ತ್ ಸೆಮ್ವರೆಗೂ ಮಾರ್ಕ್ಸ್ ಕಾರ್ಡು ಸಿಗುತ್ತೆ, ನೀವು ಅದನ್ನು ತಗೋಬೋದು. ಇನ್ನೂ ಒಂದು UCMS ಸಿಗುತ್ತೆ. UCMS ನೀವು ಸ್ಕ್ರೀನ್ಶಾಟ್ ತಗೊಂಡು ಅದನ್ನು ನಿಮ್ಮ ಪ್ರಿನ್ಸಿಪಲ್ ಹತ್ರ ಸೈನ್ ಹಾಕ್ಸ್ಬಿಟ್ಟು ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ತೋರಿಸ್ತೀನಿ, ಇಲ್ಲಿ ನೋಡ್ತಾ ಇರ್ಬೋದು. ನಾನು ಕೂಡ ಅಪ್ಲೋಡ್ ಮಾಡಿದೆ. ಇಲ್ಲಿ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಯಿತು. ಇದಿಷ್ಟು. ಇದರಲ್ಲಿ ಐ ಥಿಂಕ್ ನಿಮ್ಗೆ ಯಾವುದು ಡೌಟ್ ಇಲ್ಲ ಅಂತ ಹೇಳಿ ಅಂದ್ಕೊಳ್ತೀನಿ. ನಿಮ್ಗೆ ಹಾಗೂ ಏನಾದರೂ ಡೌಟ್ ಬಂತು, ಏನಾದರೂ ಪ್ರಾಬ್ಲಮ್ ಬಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ರೀಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇನ್ನು ಡಾಕ್ಯುಮೆಂಟ್ ಅಪ್ಲೋಡ್ ಕೇಳ್ತಾ ಇದೆ. ಇಲ್ಲಿ ಕ್ಯಾಂಡಿಡೇಟ್ ಫೋಟೋ ಕೇಳ್ತಾ ಇದೆ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಇದು, ಯಾಕೆ ಅಂತಂದರೆ ನೀವು ನೋಡ್ತಾ ಇರೋ ಹಾಗೆ ಜಾಸ್ತಿ ಸ್ಟೆಪ್ಸ್ ಇದ್ದಾವೆ. ನಾನು ಇಲ್ಲೇ ಅಪ್ಲೋಡ್ ಮಾಡ್ತಾ ವೀಡಿಯೋ ಮಾಡಬೇಕಂತಂದರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಆದ್ದರಿಂದ ನಾನೆಲ್ಲ ಫಸ್ಟೇ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು JPG ಅಥವಾ JPEG ಫೈಲಲ್ಲಿ ಇರಬೇಕು. ನಾನು ನಿಮಗೆ ತೋರಿಸ್ದೆ ಆಗಲೇ. ಈ ಥರ ಒಂದು ನೀವು ಇಮೇಜ್ ಟು JPG ಕನ್ವರ್ಟರ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈ ಥರ ವೆಬ್ಸೈಟ್ಗಳು ಬರ್ತವೆ. ಅದರಲ್ಲಿ ನಿಮ್ಮ ಇಮೇಜ್ನ ಅಪ್ಲೋಡ್ ಮಾಡಿಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ನಾನು ನಿಮಗೆ ಒಂದು ಸಲ ಮಾಡಿ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಕ್ಲಿಕ್ ಮಾಡಿ ಇಲ್ಲಿ ನೀವು ಅಪ್ಲೋಡ್ ಫೋಟೋ ಇದನ್ನು ಮರೆಯಾಗಿಲ್ಲ. ಇದನ್ನು ಕೊಡಲಿಲ್ಲ ಅಂದರೆ ಇಲ್ಲಿ ಅಪ್ಲೋಡ್ ಆಗೋಲ್ಲ. ನೀವು ಅಪ್ಲೋಡ್ ಆಗಿದ್ದರೆ ಇಲ್ಲಿ ನಿಮಗೆ ತೋರಿಸುತ್ತೆ. ನೋಡ್ತಾ ಇರ್ಬೋದು, ಫೋಟೋ ಅಪ್ಲೋಡ್ ಆಯಿತು. ಇನ್ನು ಕ್ಯಾಂಡಿಡೇಟ್ ಸಿಗ್ನೇಚರು ಇಲ್ಲಿ ಕೇಳ್ತಿರೋ ಹಾಗೆ ಹ್ಯಾಂಡ್ ರಿಟನ್ ಸಿಗ್ನೇಚರ್ ಆನ್ ವೈಟ್ ಪೇಪರ್ ಅಂತ ಹೇಳಿ ಕೊಟ್ಟಿದೆ. ನೀವು ಇದು ನೋಡಿದ ತಕ್ಷಣ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಹಾಕಿ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಹೋಗ್ತೀವಿ. ಆದರೆ ಅದು ಅಪ್ಲೋಡ್ ಆಗೋಲ್ಲ. ನಾನು ಕೂಡ ತುಂಬ ಸರಿ ಟ್ರೈ ಮಾಡಿದೆ, ಆದರೆ ಅಪ್ಲೋಡ್ ಆಗೋಲ್ಲ. ನೀವು ಸಿಗ್ನೇಚರ್ ಅಂತ ಹೇಳಿ ಆ್ಯಪ್ ಬರುತ್ತೆ, ಅದನ್ನು ಕೂಡ ನಾನು ಲೋಗೋ ವಿಡಿಯೋದಲ್ಲಿ ಹಾಕ್ತೀನಿ. ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ವೈಟ್ ಬ್ಯಾಕ್ಗ್ರೌಂಡ್ ತಗೊಂಡು ನೀವು ನಿಮ್ಮ ಫೋನಲ್ಲೇ ಸೈನ್ ಮಾಡಿಬಿಟ್ಟು ಅದನ್ನು ಸೇವ್ ಮಾಡಿ, ಹಾಗೆ ಇದನ್ನು ಕೂಡ JPG ಫಾರ್ಮ್ಗೆ ಕನ್ವರ್ಟ್ ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೊಂದು ಸಲ ಕೂಡ ಅಪ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು, ಇಮೇಜ್ ಲುಕ್ಸ್ ಲೈಕ್ ಎ ವ್ಯಾಲಿಡ್ ಸಿಗ್ನೇಚರ್ ರೆಡಿ ಟು ಅಪ್ಲೋಡ್ ಅಂತ ತೋರಿಸುತ್ತೆ. ನೀವೇನಾದರೂ ಪೇಪರಲ್ಲಿ ಬರೆದಿರೋದು ಅಪ್ಲೋಡ್ ಮಾಡೋದಕ್ಕೆ ಹೋದರೆ ಆಗೋದಿಲ್ಲ. ಹಾಗೆ ನೀವು ಇಲ್ಲಿ ಬ್ಲ್ಯಾಕ್ ಇಂಕಲ್ಲೇ ಬರೀಬೇಕಾಗುತ್ತೆ. ಇದು ಕೂಡ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಯಿತು. ಇನ್ನು ನೆಕ್ಸ್ಟ್ ಸ್ಟೆಪ್ನ ನಾನು ನಿಮಗೆ ತೋರಿಸ್ತೀನಿ. ಇದಿಷ್ಟು ಸ್ಟೆಪ್ ಆದಮೇಲೆ ಲಾಸ್ಟ್ ಸ್ಟೆಪ್ಪೇ ನೋಡ್ತಾ ಇರ್ಬೋದು, ಪೇಮೆಂಟ್ಗೆ. ಇಲ್ಲಿ MCAಗಾದರೆ 700, MBAಗೆ ನನಗೆ ಗೊತ್ತಿಲ್ಲ ಎಷ್ಟು ದುಡ್ಡು ಅಂತೇಳಿ. ನೀವು ಎರಡು ಸೆಲೆಕ್ಟ್ ಮಾಡ್ಕೊಂಡಿದ್ರೆ 1200 ಎಷ್ಟೋ ಆಗ್ಬೋದು. ನೀವಿಲ್ಲಿ ಲಾಸ್ಟಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ನಿಮಗೆ ಪೇಮೆಂಟ್ ಕೂಡ ಮಾಡಿ ತೋರಿಸ್ತೀನಿ. ನೀವು ಇಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೂ ಐ ಥಿಂಕ್ 90% ಎಡಿಟ್ ಆಪ್ಷನ್ ಬಿಟ್ಟೇ ಬಿಡ್ತಾರೆ. ಆವಾಗ ಕೂಡ ನೀವು ಎಡಿಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಆಗಲೇ ನನ್ನ ಪೇಮೆಂಟ್ ಆಗ್ತಾ ಇರಲಿಲ್ಲ. ತುಂಬ ಜಾಸ್ತಿ ಜನ ಪೇಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದರಿಂದ ಪೇಮೆಂಟ್ ಆಗ್ತಾ ಇರಲಿಲ್ಲ. ಬಟ್ 5 ಮಿನಿಟ್ಸ್ ಬಿಟ್ಟು ಟ್ರೈ ಮಾಡಿದೆ, ಪೇಮೆಂಟ್ ಕೂಡ ಆಯಿತು. ನೋಡ್ತಾ ಇರ್ಬೋದು, ಇಲ್ಲಿ ಇನ್ನೊಂದು ಪೇಜ್ಗೆ ರೀಡೈರೆಕ್ಟ್ ಆಯಿತು. ಇಲ್ಲಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಹೇಳಿ ಬಂದಿದೆ. ಮತ್ತು ಇಲ್ಲಿ ನೀವು ಪೇಮೆಂಟ್ ರೆಸಿಪ್ಟನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇನ್ನು ನೀವು ಏನಾದರೂ ನಿಮಗೆ ಡೌಟ್ ಇದ್ದರೆ, ಏನಾದರೂ ತಪ್ಪು ಮಾಡಿದ್ದೀನಿ, ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಆಗಿಬಿಡುತ್ತಾ, 99% ಯಾವುದೇ ಆಗಲಿ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡೋದಿಲ್ಲ. ಎಲ್ಲರದು ಅಪ್ಲಿಕೇಶನ್ ಹಾಕಿದ್ಮೇಲೆ ಮುಗೀತು. ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಆಗೇ ಆಗುತ್ತೆ. ನೀವು ಎಕ್ಸಾಮ್ ಕೂಡ ಬರಿತೀರಾ. ಆ ರೀತಿ ಯಾರನ್ನೂ ಕೂಡ ರಿಜೆಕ್ಟ್ ಮಾಡೋದಿಲ್ಲ ಅಪ್ಲಿಕೇಶನ್ನು.
ನೋಡ್ತಾ ಇರ್ಬೋದು, ಇಲ್ಲಿ ನಾನು ಡೌನ್ಲೋಡ್ ಮಾಡ್ಕೊಂಡೆ ಪೇಮೆಂಟ್ ರೆಸಿಪ್ಟ್ನ. ಇಷ್ಟೇ, ನೀವು ಫೈನಲ್ ಆಗಿ ಪೇಮೆಂಟ್ ಮಾಡಿದ್ದೀರಾ. ನೋಡಿದ್ರಲ್ಲ ವೀವರ್ಸ್, ನಿಮಗೆ ಲೈವ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ PGCETಗೆ ಅಪ್ಲೈ ಮಾಡೋದು ಅಂತ ಹೇಳಿ. ಇನ್ನೂ ಕೂಡ ಕೆಲವೊಂದು ಗ್ಲಿಚ್ಗಳಿರ್ಬೋದು ಅಥವಾ ಸರ್ವರ್ ಪ್ರಾಬ್ಲಮ್ ಬರ್ತಾ ಇರ್ಬೋದು. ನಿಮಗೆ ಆ ಥರ ಏನಾದರೂ ಬರ್ತಾ ಇದ್ದರೆ ಕಮೆಂಟ್ ಮಾಡಿ. ನನಗೆ ಇಲ್ಲಿ ಬರ್ತಾ ಇರುವಂತಹ ಪ್ರಾಬ್ಲಮ್ ಏನು ಅಂತಂದರೆ, ನಿಮ್ಮ RD ನಂಬರ್ ಹಾಕಿದಾಗ ನಿಮ್ಮ ಇನ್ಕಮ್ ಏನಾದರೂ 8 lakhsಗಿನ್ನ ಕಮ್ಮಿ ಇದ್ದರೆ ನೀವು ಅದನ್ನು ಕ್ಲೈಮ್ ಮಾಡೋದಕ್ಕಾಗ್ತಾಯಿಲ್ಲ. ಅಲ್ಲಿ ಎರರ್ ಅಂತ ಬರ್ತಾ ಇದೆ. ನಾನು ನಿಮಗೆ ತೋರಿಸಿದೆ, ಅದೊಂದು ಪ್ರಾಬ್ಲಮ್ ಬರ್ತಿದೆ. ನನಗೆ ಅಂತಲ್ಲ, ಎಲ್ಲರಿಗೂ ಬರ್ತಿದೆ. ಐ ಹೋಪ್ ಬೇಗ KAನವರು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.